ಮೆಣಸಿನ್ಕಾಯಿ ಬೆಳೆಸೋದೇ ಒಂದು ದೊಡ್ಡ ಸಮಸ್ಯೆ ಸರ್. ನಮ್ಮ ದೊಡ್ಡ ಫಾರ್ಮಲ್ಲಿ ನಮ್ದು ಒಂದು 10 ಎಕರೆ ಬಿಟ್ಟು ಭಾಳ ಚೆನ್ನಾಗಿ ಮಾತು ಹೊಡೆದಾಗಿದ್ದ. ಪಿಂಜೆ ಕೂಡ ಜಗ್ಗಿ ಐತೆ, ಕಾಪು ಕೂಡ ಚೆನ್ನಾಗಿ ಮಾಡ ಸರ್. ಭಾಳ ಬೇಸ್ ಮಾಡ ಸರ್. ಹೂವು ಬೇಸಾಯ ಸರ್. ಕಾಪು ಹೂಗಳು ಸಿಗುರು ಹೈಟು ಗೀಟು ಭಾಳ ಚೆನ್ನಾಗಿ ಮಾಡ ಸರ್. ಹೋದ ವರ್ಷಕ್ಕಿಂತ ನಮ್ಗೆ ಈ ವರ್ಷ ಭಾಳ ಚೆನ್ನಾಗಿ ಕಾಣಿಸ್ತದೆ. ನಿಮ್ಮದು ಹೊಡೆದಾಗ್ಲಿದ್ದ ಟರ್ನಿಚ್ ಹಾಕಿದಾಗಿದ್ದ ನಮ್ಮ ಗಿಡ ಎಲ್ಲ ಹಳದಿ ಕಲರ್ ಆಗಿತ್ತು ಸರ್. ಟರ್ನಿಚ್ ಹಾಕಿದ ಮೇಲೆ ಗಿಡ ಭಾಳ ಕರಕ್ ಬಂದು ಲಾಕ್ ಬಂದು ಆಗಲ್ಲ ಭಾಳ ಚೆನ್ನಾಗಾಯ್ತು ಸರ್. ಟರ್ನಿಚ್ ನಾನು ಒಟ್ಟಲ್ಲಿ ಬಳಸಿದಾಗಿದ್ದ ಭಾಳ ಚೆನ್ನಾಗಾಯ್ತು ಸರ್. ತೂಕದಲ್ಲಿ ಕೂಡ ಭಾಳ ಚೆನ್ನಾಗಿ ಬಂತು. ಕಾಯಿನೇ ಸೈನಿಂಗ್ ಐತೆ, ಉದ್ದಲ್ಲ ಅಂತ ಐತೆ ಸರ್. ಹೋದ ವರ್ಷ ಎಕರೆ 7-8 ಕ್ವಿಂಟಲ್ ಬಂತು ಸರ್. ಈ ವರ್ಷ ಒಂದು 18 ಕ್ವಿಂಟಲ್ ಬರ್ಬೋದು ಅನಿಸ್ತದೆ. ಯಾರು ಹೊಲ ಬಂದ್ರು ಕೂಡ ಬಂದು ಏನು ರೇ ಸಿದ್ದಪ್ಪ ಏನು ನೋಡಿ ಏನಕೈತೆ ಭಾಳ ಮುದುರಿಲ್ಲ ಏನಿಲ್ಲ, ಕಾಪಿ ಹೆಂಗೈತಿ ನಿಂದು, ಇದು ಕುಡಿ ನೈಸ್ ಬಂದ್ಬಿಟ್ಟು ಚುಳಿ ಎಲ್ಲ ಭಾಳ ಬೇಸ್ ಮಾತು ಏನು ನೋಡಿ ಏನು ಅಂತ ಟರ್ನಿಚ್ ಹೊಡಿದೀನಿ ನೋಡ್ರಿ ಅಂದಾಗ ಅವ್ರು ಕೂಡ ಅದೇ ಬಸ್ ತೊಂದಾರ ಸರ್. ಟರ್ನಿಚ್ ಸರ್ ಈ ಕಾಯಿ ನಾವು ಹೊಡೆದಾಗಿದ್ದ ಕಾಯಿ ಯಾವ ಸೈಜ್ ಬಂದತ್ತ ಏನಕೈತಿ ಇಷ್ಟು ಸೈಜ್ ಬಂದತ್ತ, ಉದ್ದ ಡೊಂಕಿಲ್ಲ ಏನಿಲ್ಲ, ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಭಾಳ ಉದ್ದ ಬಂದ ಸರ್, ಡೊಂಕಿಲ್ಲ ಏನಿಲ್ಲ, ಬರೇ ಕೊಂಡಿಲ್ಲ ಏನಿಲ್ಲ, ಭಾಳ ಲಂತು ಉದ್ದಕ್ಕೆ ಸೂಜಕ್ಕೆ ಬಂದ ಸರ್. ಡೊಂಕೇರಿಲ್ಲ ಕಾಯಿ ಟರ್ನಿಚ್ ಆಗಿದಾಗಲಿದ್ದ. ನೀವು ಹೇಳಿದಕ್ಕೆ ದೇವ್ರು ಹೇಳಿದಂಗೆ ಆಯ್ತು. ಮನೆಗೆ ಅವತ್ತು ಅಂಗಡಿಯಾಗ ಕೂತ್ಕೊಂಡು ನಾನು ಹೊಡಿತಿದ್ದಿಲ್ಲ ಅದನ್ನು ಏನು ಸರ್. ಇದು ಹೊಡೆದಾಗಿದ್ದು ಭಾಳ ಚೆನ್ನಾಗಾಯ್ತು ಸರ್. ಹೊಡೆಯೋಣ ಅಂತ ಕಲೆ ಬಿದ್ದಿದ್ದ ಕಾಯಿ ಹೊಡೆದಕ್ಕೆ ಭಾಳ ಚೆನ್ನಾಗೈತೆ. ಪಿಂಜೆ ಕೂಡ ಹೆಂಗೈತೆ ನೀಟಾಗಿ ಇದು ಮುದ್ರನೇ ಏನಿಲ್ಲ, ಭಾಳ ಪಿಂಜೆ ಹಾಕಿ ಸರ್ ಮನೆಯಲ್ಲಿಂದ ಸರ್. ಒಂದು ಕೊಲ್ಲಿಗೆ ಎಷ್ಟು ಕಾಯಿ ಇಡೋದು ನೋಡೋದು ಟರ್ನಿಚ್ ಹೊಡೆದಾಗಿತ್ತು ಸರ್. ಈ ವರ್ಷ ಬಂದಂಗೆ ಯಾವಾಗ ಬಂದಿಲ್ಲ. ಮುದ್ದರು ಚಿಗುರು ಭಾಳ ಚೆನ್ನಾಗಿ ಬಂದ ಸರ್ ನಮಗೆ. ಯಾಕಂದ್ರೆ ಭಾಳ ವರ್ಷ ಆಯ್ತು ಮೆಣಸಿನ್ಕಾಯಿ 10 ವರ್ಷ ಮೇಲೆ ಐತಿ, ಆದರೂ ಇದ್ರಂಗಿಲ್ಲ ಸರ್ ನಮ್ಮದು. ಈ ವರ್ಷ ಭಾಳ ಚೆನ್ನಾಗೈತೆ.